ಹಾಯ್ ಹಲೋ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾನು ಹೋಟೆಲ್ ಸ್ಟೈಲಲ್ಲಿ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತಂದು ಈಸಿಯಾಗಿ ತೋರಿಸ್ಕೊಡ್ತೀನಿ. ಇದಕ್ಕೇನು ಭಾಳ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಪುದೀನ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಸುಲ್ಕೊಂಡಿರಬೇಕು. ಅದ್ರ ಜೊತೆ ಆನಿಯನ್ನು ಮತ್ತು ಚಕ್ಕೆ, ಲವಂಗ, ಹೂವು, ಏಲಕ್ಕಿ, ಅದು ಪಲಾವ್ ಎಲೆ ಅಂತಾರಲ್ವ ಅದನ್ನು ತೆಗೆದಿಟ್ಕೋಬೇಕು. ಆಮೇಲೆ ಪುದೀನ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಅವೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸಿ ಹಾಕಿ ಸೈಡಿಗೆ ಇಟ್ಕೋಬೇಕು. ಆಮೇಲೆ ಒಂದು ಬಾಳಿಗೆಯಲ್ಲಿ ಎಣ್ಣೆ, ಜೀರಿಗೆ ಮತ್ತು ಸಾಸಿವೆ ಹಾಕಿ ಚಟ್ಪಟ ಅನ್ನೋ ಥರ ಬಿಟ್ಟು ಆಮೇಲೆ ನಾವೇನು ಮಸಾಲ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಮಸಾಲ ಅಷ್ಟು ಹಾಕ್ಕೋಬೇಕು. ಆ ಮಸಾಲ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನೀವು ಆನಿಯನ್ಸ್ ಅದೆಲ್ಲ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರ್ತೀರಲ್ಲ ಆ ಆನಿಯನ್ಸ್ ಎಲ್ಲ ತೊಗೊಂಡು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಫಸ್ಟ್, ಆಯಿತಾ? ಕಲಿಸ್ಕೊಂಡು ಅದು ಬ್ರೌನ್ ಆಗೋ ಥರ, ಲೈಟ್ ಬ್ರೌನ್ ಆಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆನೋ ಇಲ್ಲೋ ಅಂತೇಳಿ ಫ್ರೈ ಮಾಡ್ತಿರ್ಬೇಕಾದ್ರೆ. ಅದಾದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಕುಟ್ಕೊಂಡಿದ್ದಾದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆನಂತರ ನೀವು ಮಸಾಲೆ ಏನು ಕುಟ್ಟಿಟ್ಕೊಂಡಿದ್ರಲ್ವ, ಕೊತ್ತಂಬರಿ, ಪುದೀನ ಎಲ್ಲ ಅದನ್ನು ಹಾಕ್ಕೊಂಡು ಆನಂತರ ಟೊಮೊಟೊ ಒಂದೆರಡು ಮಿಕ್ಸಿ ಹಾಕಿ ಇಟ್ಕೊಂಡಿರಬೇಕು, ಅದನ್ನೂ ಹಾಕ್ಕೊಂಡು ಎರಡು ಚೆನ್ನಾಗಿ ಕಲಿಸ್ಕೊಂಡು ಯಾವ ಥರ ಕಲಿಸ್ಕೋಬೇಕಂದ್ರೆ ಅದು ಒಂಥರ ಗ್ರೀನ್ ಕಲರಲ್ಲಿ ಬರಬೇಕು. ಅದು ಕಲಿಸ್ಕೊಂಡ ನಂತರ ಒಂದು 2ರಿಂದ 3 ನಿಮಿಷ ಕುದಿಯೋಕೆ ಬಿಟ್ಬಿಡಿ. ಮಿಡ್ಲಲ್ಲಿ ಕಲಿಸ್ತಾ ಇರಿ, ಇಲ್ಲಾಂದರೆ ತಳ ಇಟ್ಬಿಡುತ್ತೆ. ಸೊ ಆವಾಗಲೇ ನಿಮಗೆ ಗೊತ್ತಾಗುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಘಮ ಘಮ ಅಂತ ಪುದೀನ ಹಾಕಿರ್ತೀವಲ್ವ ಅದ್ರ ಸ್ಮೆಲ್ ಬರ್ತಾ ಇರುತ್ತೆ. ಆಮೇಲೆ 1 ಗ್ಲಾಸ್ ಬಾಸ್ಮತಿ ಅಕ್ಕಿನ ತೊಳೆದಿಟ್ಕೊಂಡಿರಿ. ಆ ಬಾಸ್ಮತಿ ಅಕ್ಕಿನೆಲ್ಲ ಹಾಕ್ಕೊಂಡ್ಬಿಡಿ. ಇದರಲ್ಲಿ ಹಾಕ್ಕೊಂಡಾದ್ಮೇಲೆ 1 ಗ್ಲಾಸಿಗೆ 2 ಗ್ಲಾಸ್ ನೀರಷ್ಟು ತೆಗೆದು ಕಡೆಗೆ ಇಟ್ಕೊಳ್ಳಿ. ಇದೊಂದು ಸ್ವಲ್ಪ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ ಫಸ್ಟ್, ಆಯಿತಾ? ಅದೆಲ್ಲ ಮಸಾಲ ಎಲ್ಲ ರೈಸ್ಗೆ ಹಿಡಿಬೇಕು, ಆ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ. 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ, ಆಯಿತಾ? ಕಲಿಸ್ಕೊಳ್ತಾನೆ ಇರಿ ಸ್ವಲ್ಪ ಹೊತ್ತು. ಆನಂತರ 1-2 ಗ್ಲಾಸ್ ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೆಗೆದಿಟ್ಕೊಂಡಿರ್ತೀರಲ್ವ ಆ ನೀರನ್ನ ತೆಗೆದಿಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆ ನೀರನ್ನೆಲ್ಲ ಹಾಕ್ಬಿಡಿ. ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಕೆಳಗಡೆ ಅಕ್ಕಿ ಮಸಾಲ ಎಲ್ಲ ನೀರಲ್ಲಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ಕುದ್ದಾದಮೇಲೆ ಅದಕ್ಕೆ ಲಿಡ್ನ ಮುಚ್ಚಿ ಒಂದು 20 ಮಿನಿಟ್ಸ್ ಆ ಥರ ಕುದಿಯೋಕೆ ಬಿಟ್ಬಿಡಿ. ಆನಂತರ ಅದನ್ನು 80% ಕುದ್ಮೇಲೆ ರೈಸ್ ಕುಕ್ಕರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಅದು 20% ರೈಸ್ ಕುಕ್ಕರಲ್ಲಿ ಬೇಯಬೇಕು, ಇಲ್ಲಾಂದರೆ ತಳ ಇಟ್ಬಿಡುತ್ತೆ. ಇವಾಗ ಬಿರಿಯಾನಿ ರೆಡಿ ಆಯಿತು.